ಲೇಖಕಿ ಗೀತಾಂಜಲಿ ಮಹೇಶ್ ಅವರ 3 ಕೃತಿಗಳು ಲೋಕಾರ್ಪಣೆಗೊಂಡವು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಆವರಣದಲ್ಲಿ ಏರ್ಪಡಿಸಿದ್ದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪಟ್ಟಣದ ಲೇಖಕಿ ಹಾಗೂ ಕವಯತ್ರಿ ಎನ್.ಎಂ. ಗೀತಾಂಜಲಿ ಮಹೇಶ್ ಅವರ ಮಾನಿನಿಯ ಮಾರ್ದನಿ, ಜ್ಞಾನಮಂಥನ ಹಾಗೂ ನಿನಾದ ಕೃತಿಗಳು ಅನಾವರಣಗೊಂಡವು. ಶಕ್ತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಅನಂತಶಯನ ಅವರು ಮಾನಿನಿಯ ಮಾರ್ದನಿ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ, ಮಾನವನು ಸೃಷ್ಟಿಯ ಅದ್ಭುತ ಸಂಕೇತ. ಅವನು ತನ್ನೊಳಗೆ ಒಂದು ಪುಟ್ಟ ಬ್ರಹ್ಮಾಂಡವಿದ್ದಂತೆ. ಸೃಷ್ಟಿಕರ್ತನು ಮನುಷ್ಯನನ್ನ ಮಣ್ಣಿನಿಂದ ಸೃಷ್ಟಿಸಿ ಅವನ ದೇಹವನ್ನು ರೂಪಿಸಿದ್ದಾನೆ. ಆ ದೇಹದ ರಕ್ಷಣೆ ಮತ್ತು ಪೋಷಣೆಗಾಗಿ ಸಹಜವಾದ ಆಸೆಗಳನ್ನು ಇಟ್ಟಿದ್ದಾನೆ ಎಂದರು. ಸಾಕಷ್ಟು ಭಾವನೆಗಳಿರ್ತವೆ ಒಳಗೂ ಕೂಡ. ನಾವು ನೋಡುವಾಗ ನೀವು ಚೆನ್ನಾಗಿ ಶುಭ್ರವಾಗಿ ಅಲಂಕಾರಿಕವಾಗಿ ಬರ್ತೀರಾ, ಎಷ್ಟು ಚಂದ ಡ್ರೆಸ್ ಮಾಡಿದ್ದಾರೆ, ಎಷ್ಟು ಚಂದ ಮೇಕಪ್ ಮಾಡಿದ್ದಾರೆ, ಬಟ್ಟೆ ಆಗಿದೆ ಅಂತ ಹೇಳ್ಕೊಂಡು ನಾವು ಅಷ್ಟೇ ನೋಡ್ತೀವಿ. ಆದ್ರೆ ಆ ಮಹಿಳೆಯ ಒಳಗೆ ಎಷ್ಟು ನೋವು, ಎಷ್ಟು ಕೊರಗು, ನೀವೆಷ್ಟು ಸ್ಯಾಕ್ರಿಫೈಸ್ ಮಾಡ್ತೀರಾ, ಎಷ್ಟು ಅತ್ಯುತ್ತಮ ಭಾವನೆಗಳಿರುತ್ತೆ. ಆದ್ರೆ ಕುಟುಂಬದ ನಿರ್ವಹಣೆಗೆ, ಸಮಾಜದ ಜವಾಬ್ದಾರಿಕೆಗೆ ಅದನ್ನ ಅನಿವಾರ್ಯವಾಗಿ ಚೂಟಿ ಹಾಕಿ ಬಿಡ್ತೀರಾ. ಸಮಾಜದಲ್ಲಿ ನಾನೊಬ್ಬ ವ್ಯಕ್ತಿಯೇ ಅಲ್ಲ ಅಂತ ಹೇಳುವ ತರ ಬದುಕಿ ಸತ್ತೋಗುವಂತಹ ಮಹಿಳೆಯರು ಕೂಡ ಇದ್ದಾರೆ. ಅವರ ನೋವನ್ನ, ಅವರ ಕೂಗುಗಳನ್ನ ಪುಸ್ತಕದಲ್ಲಿ ಲೇಖನ ರೂಪದಲ್ಲಿ ಗೀತಾಂಜಲಿ ಅವರು ಈ ಚಿಕ್ಕ ವಯಸ್ಸಿನಲ್ಲೇ ಪ್ರಬುದ್ಧವಾದ ಲೇಖನಗಳನ್ನ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಆದ್ರಿಂದ ಇದು ನಿಮ್ಮದೇ ನೋವಿನ ಕತೆ, ನಿಮ್ಮದೇ ಭಾವನೆಗಳ ಕತೆ, ನಿಮ್ಮದೇ ಜೀವನದ ಕತೆ ಆ ಪುಸ್ತಕದಲ್ಲೂ ಇರೋದ್ರಿಂದ ಎಲ್ಲರೂ ಕೂಡ ದಯವಿಟ್ಟು ಹಣ ನೀಡಿ ಪುಸ್ತಕವನ್ನ ಕೊಂಡು ಓದಿ. ಇಂತಹ ಲೇಖಕಗಳನ್ನ ಯಾವತ್ತೂ ಕೂಡ ಎಂಕರೇಜ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಎದುರುಗಡೆ ಹೇಮಂತ್ ಪಾರೇರ ಅಂತಲೂ ಇದ್ದಾರೆ. ಬರೀ 1 ವರ್ಷದ ಹಿಂದೆ ನಾನು ಬರಿಬೇಕು ಅಂತಿದ್ದೀನಿ ಅಂತ ಹೇಳಿ ಆರಂಭ ಮಾಡಿ ಇವತ್ತು ಕಾಯ್ತಾ ಇರ್ತಾರೆ. ಎಷ್ಟೋ ಜನ ತುಂಬಾ ಚಂದ ಬರೀತಾರಲ್ವಾ ಅಂತ ಹೇಳ್ಕೊಂಡು ಕಾಯ್ತಾ ಇರ್ತಾರೆ. ಕೋಲಾರ ಜಿಲ್ಲಾ ನ್ಯಾಯಾಧೀಶರಾದ ಜಯಶ್ರೀ ಅವರು ಮಾತನಾಡಿ, ಸಮಾಜದಲ್ಲಿ ಬರಹಗಾರರು ಹೆಚ್ಚಾಗಬೇಕೆಂದರು. ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಬರವಣಿಗೆ ಸುಲಭದ ಕೆಲಸವಲ್ಲ. ಭಾಷೆ, ಪದ ಬಳಕೆಯ ಮೇಲೆ ಹಿಡಿತವಿದ್ದರೆ ಮಾತ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದರು. ಪತ್ರಿಕೆಯಲ್ಲಿ ಹಲವಾರು ಆರ್ಟಿಕಲ್ ಅನ್ನ ನಾನು ಓದಿದ್ದೇನೆ, ಬಹಳ ಚೆನ್ನಾಗಿ ಬರೀತಾರೆ. ಆದ್ರೆ ನಾವು ಯಾವತ್ತು ಅನ್ನದಾಸೋಕೆ ಹೋಗ್ತಾ ಇದ್ದೋ, ಊಟಕ್ಕೆ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹಲವಾರು ಸಾರಿ ಹೋಗಿದ್ದೇವೆ. ಹಾಗಾಗಿ ಅವರು ಈ ರೀತಿಯ ಒಂದು ಮನೆಯಲ್ಲಿ ಇದ್ಕೊಂಡು ಅದ್ರ ಜೊತೆಗೆ ಸಲೂನ್ ಅನ್ನು ಕೂಡ ತೆರೆದು ಅದರ ಜೊತೆಗೆ ಬುಕ್ಸನ್ನು ಬರೀತಾರೆ ಅಂತಂದ್ರೆ ಅವ್ರನ್ನ ನಿಜವಾಗಕ್ಕೂ ನಾವು ಮೆಚ್ಚಬೇಕು. ಇನ್ನೂ ಹೆಚ್ಚೆಚ್ಚು ಬುಕ್ಕನ್ನು ಬರೆಯೋದ್ರ ಮುಖಾಂತರ ಅವರಿಗೆ ಡಾಕ್ಟರೇಟ್ ಪದವಿ ಸಿಗಲಿ ಅಂತೇಳಿ ಶುಭ ಕೋರುವಂತ ವ್ಯವಸ್ಥೆ ಮಾಡಿ ಶಕ್ತಿ ಪತ್ರಿಕೆ ಇದ್ದಾರೆ. ಮೌನ ಧರಿಸಿದ ಮಹಿಳೆ ಮೌನದಲ್ಲೇ ತನ್ನ ಭಾವನೆಗಳನ್ನ, ಕನಸುಗಳನ್ನ ಹೊತ್ತಿಟ್ಟು ನಲಗುವ ಜೀವನದ ಒಳ ಬೇಗುದಿಗಳನ್ನ ಅನಾವರಣ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಗೀತಾಂಜಲಿಯವರು ಸಮಕಾಲೀನ ಕನ್ನಡ ಸಾಹಿತ್ಯದ ಲೋಕದಲ್ಲಿ ತಮ್ಮದೇ ಆದಂತಹ ಚಿಂತನೆ ಮತ್ತು ಭಾವನೆಗಳಿಂದ ಗುರುತಿಸಿಕೊಂಡಂತಹ ಅಪರೂಪದ ಕವಯತ್ರಿ ಮತ್ತು ಲೇಖಕಿ. ಸಮಾಜದ ವಿವಿಧ ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನ ಭಾವನಾತ್ಮಕವಾಗಿ ಮತ್ತು ಚಿಂತನಾತ್ಮಕವಾಗಿ ಪದಗಳಲ್ಲಿ ಮೂಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಶರಣೆ ಗೀತಾಂಜಲಿ ಮಹೇಶ್ ಅವರು ಮಹಿಳಾ ಪ್ರಧಾನ ಲೇಖನಗಳಲ್ಲಿ ಅನಾಯಾಸವಾಗಿ ಬರೆಯಬಲ್ಲಂತಹ ಲೇಖಕಿ. ಹಿರಿಯ ಸಾಹಿತಿ ಬೆಸೂರು ಮೋಹನ್ ಪಾಳೆಗಾರ, ಕೊಡಗು ವಿವಿಯ ಕನ್ನಡ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ಈ ಸಂದರ್ಭ ಮಾತನಾಡಿದರು. ಅರಮೇರಿ ಕಳಂಚೇರಿ ಮಠಾಧೀಶರಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಹಾಗೂ ಮತ್ತಿತರ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು.